ರಾಹುಕಾಲದ ನೆಪದಲ್ಲಿ ಜಯಂತ್ನನ್ನು ಮಂಟಪದಲ್ಲಿಯೇ ಕೂರಿಸಲಾಯಿತು. ಅವನಿಗೆ ಒಂದು ಕ್ಷಣವೂ ಅಲ್ಲಿ ಕುಳಿತುಕೊಳ್ಳಲು ಇಷ್ಟವಿರಲಿಲ್ಲ. ಅವನು ಮದುರೈನಿಂದ ಮೈಸೂರಿಗೆ ಬಂದಿದ್ದು ತನ್ನ ಗೆಳೆಯನ ತಂಗಿ ಸೌಮ್ಯಳ ಮದುವೆಗೆ, ತನ್ನ ತಂದೆ ಜಗದೀಶವರ ಒತ್ತಾಯಕ್ಕೆ. ಏನೋ ಕೆಲಸ ಇದೆ ಎಂದು ಸುಳ್ಳು ಹೇಳಿ ತಪ್ಪಿಸಿಕೊಳ್ಳಲು ನೋಡಿದ್ದ. ಆದರೆ ಜಗದೀಶ್, ನೀನು ಬರಲಿಲ್ಲವೆಂದರೆ ನಾನು ನಿನ್ನ ಹೆಸರಿಗಿರುವ ಎಲ್ಲ ಆಸ್ತಿ, ಕಂಪನಿಯ ಷೇರುಗಳನ್ನು ನಿನ್ನ ತಮ್ಮ ಕಪಿಲನ್ ಹೆಸರಿಗೆ ಬರೆದು ಬಿಡುತ್ತೇನೆ ಎಂದು ಬೆದರಿಸಿದರು. ಅನಿವಾರ್ಯವಾಗಿ ಬಂದ ಜಾಗದಲ್ಲಿ ಮದುಮಗಳೇ ಓಡಿಹೋಗಿದ್ದಾಳೆ. ಅವಮಾನದಿಂದ ಕುಗ್ಗಿದ್ದ ಇಂದ್ರಪ್ಪನ ಕುಟುಂಬವನ್ನು ನೋಡಿ ಜಗದೀಶ್ಗೆ ದಯೆ ಬಂದಿತ್ತು. ನನ್ನ ಮಗನೇ ಇದ್ದಾನೆ, ನಿಮ್ಮ ಎರಡನೇ ಮಗಳನ್ನು ಕೊಡಿಯೇ ಎಂದು ಮಾತುಕತೆ ಶುರು ಮಾಡಿದ್ದು ಜಗದೀಶವರೇ. ಜಯಂತ್ಗೆ ಇದು ಗೊತ್ತೇ ಇರಲಿಲ್ಲ. ಅಡುಗೆ ಮನೆಯಲ್ಲಿ ರಚನಾಳಿಗೆ 1 ತಿಂಗಳು ಎಂದು ಹೇಳಿದ್ದು ನಿಜವಾಗಿಯೂ ಅವನ ಸ್ವಾರ್ಥದ ಒಪ್ಪಂದವಾಗಿತ್ತು. ಅವನು ಅಂದುಕೊಂಡಿದ್ದು, 1 ತಿಂಗಳಲ್ಲಿ ತಂದೆಯಿಂದ ಕಂಪನಿಯ ಎಲ್ಲಾ ಪವರ್ ಆಫ್ ಅಟಾರ್ನಿ ತನ್ನ ಹೆಸರಿಗೆ ಬರೆಸಿಕೊಂಡು, ನಂತರ ರಚನಾಗೆ ವಿಚ್ಛೇದನ ಕೊಟ್ಟು, ಅವಳಿಗೆ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡಿಸಿ ಅವಳ ಜೀವನ ಸೆಟಲ್ ಮಾಡಿದರೆ ತನ್ನ ಪಾಪ ಪ್ರಜ್ಞೆಯೂ ಹೋಗುತ್ತದೆ ಎಂದು. ಆದರೆ ಮಿಕ್ಸಿ ಶಬ್ದದಲ್ಲಿ ಆ ಮಾತು ರಚನಾಗೆ ಕೇಳಿಸಲೇ ಇಲ್ಲ. ಅವಳು ಅಪ್ಪನ ಮಾತಿಗೆ ಕಟ್ಟುಬಿದ್ದು ಸರಿಯೇ ಎಂದಳು. ಈಗ ಮಂಟಪದಲ್ಲಿ ತಾಳಿ ಕಟ್ಟುವಾಗ ರಚನಾಳ ಮುಖವನ್ನು ಹತ್ತಿರದಿಂದ ನೋಡಿದಾಗ ಜಯಂತ್ಗೆ ಮೊದಲ ಬಾರಿಗೆ ಎದೆಯಲ್ಲಿ ಏನೋ ಕಸಿವಿಸಿ ಶುರುವಾಯಿತು. ಅವಳದು ಯಾವುದೇ ಮೇಕಪ್ ಇಲ್ಲದ ಮುಖ. ಬೆವರು ಹನಿಗಳು ಹಣೆಯ ಮೇಲೆ. ಆದರೂ ಆ ಕಣ್ಣುಗಳು ಜಿಂಕೆಯಂತೆ ಹೆದರಿದ ಕಣ್ಣುಗಳು. ಅವನನ್ನು ನೋಡುತ್ತಿಲ್ಲ, ನೆಲವನ್ನು ನೋಡುತ್ತಿದ್ದಾಳೆ. 3 ಗಂಟು ಹಾಕುವಾಗ ಅವನ ಬೆರಳುಗಳು ಅವಳ ಕುತ್ತಿಗೆಯ ಮೃದುವಾದ ಚರ್ಮವನ್ನು ತಗುಲಿದಾಗ ಅವಳು ಒಂದು ಸಣ್ಣ ನಡುಕದಿಂದ ಮೈಕೊಡವಿದಳು. ಆ ನಡುಕ ಜಯಂತ್ನ ಕೈಯ ಮೂಲಕ ಅವನ ಹೃದಯಕ್ಕೆ ಹರಿಯಿತು. ಛೀ, ಏನಿದು ಎಂದು ತನ್ನನ್ನು ತಾನೇ ಬೈದುಕೊಂಡನು ಜಯಂತ್. ಬೀಗರೂಟದ ಸಮಯ. ಮಧ್ಯಾಹ್ನದ ಬೀಗರೂಟ. ಮೈಸೂರಿನ ಆ ದೊಡ್ಡ ಕಲ್ಯಾಣ ಮಂಟಪದ ಊಟದ ಹಾಲ್ನಲ್ಲಿ 2 ಕಡೆಯ ಸಂಬಂಧಿಕರು. ರಚನಾ ಮತ್ತು ಜಯಂತ್ ಪಕ್ಕ ಪಕ್ಕದಲ್ಲಿ ಕುಳಿತಿದ್ದಾರೆ. ರಚನಾಳ ತಟ್ಟೆಯಲ್ಲಿ ಅನ್ನ, ಸಾಂಬಾರು, ಪಾಯಸ ಎಲ್ಲ ಬಡಿಸಲಾಗಿದೆ. ಆದರೆ ಅವಳು ಒಂದು ಅನ್ನದ ಕಾಳನ್ನು ಮುಟ್ಟಿಲ್ಲ, ತಲೆ ತಗ್ಗಿಸಿಕೊಂಡು ಕುಳಿತಿದ್ದಾಳೆ. ಜಯಂತ್ಗೆ ಹಸಿವಾಗಿತ್ತು. ಬೆಳಗ್ಗಿನಿಂದ ಏನೂ ತಿಂದಿರಲಿಲ್ಲ. ಆದರೆ ಪಕ್ಕದಲ್ಲಿ ಕುಳಿತ ಈ ಹುಡುಗಿ ಏನೂ ತಿನ್ನದೇ ಇರುವುದನ್ನು ನೋಡಿ ಅವನಿಗೆ ತಿನ್ನಲು ಸಂಕೋಚವಾಯಿತು. ಕಪಿಲನ್ ಹಿಂದಿನಿಂದ ಬಂದು ಅತ್ತಿಗೆ ಊಟ ಮಾಡಿ, ಇಲ್ಲದಿದ್ದರೆ ಅಣ್ಣನಿಗೆ ತಿನ್ನಲು ಬರಲ್ಲ ಎಂದು ಸಣ್ಣಗೆ ಹೇಳಿದನು. ರಚನಾ ನಿಧಾನವಾಗಿ ತಲೆ ಎತ್ತಿ ಜಯಂತ್ನನ್ನು ನೋಡಿದಳು. ಜಯಂತ್ ಕೂಡ ಅದೇ ಸಮಯಕ್ಕೆ ಅವಳನ್ನು ನೋಡಿದನು. ಇಬ್ಬರ ಕಣ್ಣುಗಳು 1 ಸೆಕೆಂಡ್ ಸೇರಿದವು. ರಚನಾ ತಕ್ಷಣ ತಲೆ ತಗ್ಗಿಸಿಕೊಂಡಳು. ನೀನು ತಿನ್ನು ಎಂದು ಜಯಂತ್ ಸಣ್ಣಗೆ, ಯಾರಿಗೂ ಕೇಳಿಸದಂತೆ ಹೇಳಿದನು. ಅದು ಅವನ ಬಾಯಿಂದ ಬಂದ ಮೊದಲ ಕಾಳಜಿಯ ಮಾತು. ರಚನಾ ನಿಧಾನವಾಗಿ ಅನ್ನವನ್ನು ಕಲಸಲು ಶುರು ಮಾಡಿದಳು. ಅವಳು ಎಡಗೈಯಲ್ಲಿ ಸೀರೆಯ ಸೆರಗನ್ನು ಹಿಡಿದುಕೊಂಡು ಬಲಗೈಯಲ್ಲಿ ತಿನ್ನುವ ರೀತಿ ಜಯಂತ್ಗೆ ವಿಚಿತ್ರವಾಗಿ ಕಂಡಿತು. ತುಂಬಾ ಸಂಪ್ರದಾಯಸ್ಥ ಹುಡುಗಿ ಅನಿಸಿತು. ಊಟದ ನಂತರ ಆರತಿ, ಆಶೀರ್ವಾದ. ಸಂಜೆಯವರೆಗೂ ಮಂಟಪದಲ್ಲಿಯೇ ಇದ್ದರು. ಸಂಜೆ 5 ಗಂಟೆಗೆ ರಾಹುಕಾಲ ಮುಗಿದ ನಂತರ ವಧುವನ್ನು ಗಂಡನ ಮನೆಗೆ ಕರೆದೊಯ್ಯುವ ಶಾಸ್ತ್ರ. ಜಯಂತ್ನ ತಂದೆ ಜಗದೀಶ್ ಅವರಿಗೆ ಮೈಸೂರಿನಲ್ಲಿ ದೊಡ್ಡ ಬಂಗಲೆ ಇದೆ, ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ. ಇಂದ್ರಪ್ಪನದು ಮೈಸೂರಿನ ಹೊರವಲಯದಲ್ಲಿರುವ ಒಂದು ಸಣ್ಣ ಹಳ್ಳಿಯ ಮನೆ. ಇಬ್ಬರ ಮನೆಗಳ ನಡುವೆ 30 ಕಿಲೋಮೀಟರ್ ಅಂತರ. ರಚನಾಳನ್ನು ಕರೆದುಕೊಂಡು ಹೋಗಲು ಕಾರು ಬಂದಿತು. ರಚನಾ ತನ್ನ ತಾಯಿ ಸಂತಾನಲಕ್ಷ್ಮಿಯನ್ನು ತಬ್ಬಿಕೊಂಡು ಅತ್ತಳು. ಸಂತಾನಲಕ್ಷ್ಮಿ ಕೂಡ ಅತ್ತರು.
ಆದರೆ ಅವರ ಕಣ್ಣೀರಲ್ಲಿ ದುಃಖಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಇತ್ತು. ದೊಡ್ಡ ಮಗಳು ಓಡಿಹೋಗಿ ಮಾನ ಹೋಗುತ್ತದೆ ಎಂದುಕೊಂಡಿದ್ದವರು ಈಗ ಚಿಕ್ಕ ಮಗಳಿಂದ ಮಾನ ಉಳಿಯಿತು ಎಂದುಕೊಂಡರು. ಅಪ್ಪನ ಮಾತು ಕೇಳು. ಅತ್ತೆ ಮಾವನಿಗೆ ಎದುರಾಡಬೇಡ. ಗಂಡ ಏನೇ ಹೇಳಿದರೂ ಸರಿಯೇನು ಎಂದು ಕಿವಿಯಲ್ಲಿ ಹೇಳಿ ಕಳುಹಿಸಿದರು. ರಚನಾ ಕಾರಿನಲ್ಲಿ ಹತ್ತಿದಳು. ಅವಳ ಜೊತೆ ಅವಳ ಅತ್ತೆ ಮತ್ತು ಸೋದರಮಾವನ ಹೆಂಡತಿ ಇದ್ದರು. ಜಯಂತ್ ಬೇರೆ ಕಾರಿನಲ್ಲಿ ತನ್ನ ತಮ್ಮ ಕಪಿಲನ್ ಜೊತೆ ಹೋದನು. ದಾರಿ ಪೂರ್ತಿ ಜಯಂತ್ ಮೊಬೈಲ್ ನೋಡುತ್ತಿದ್ದನು. ಮದುರೈನಿಂದ ಅವನ ಕಂಪನಿಯ ಮ್ಯಾನೇಜರ್ ಕರೆ ಮಾಡುತ್ತಿದ್ದನು. ಸರ್, ಆ ಜರ್ಮನ್ ಕ್ಲೈಂಟ್ ಮೀಟಿಂಗ್ ನಾಳೆ ಇದೆ ಸರ್. ನೀವು ಇಲ್ಲದಿದ್ದರೆ ಡೀಲ್ ಕ್ಯಾನ್ಸಲ್ ಆಗುತ್ತೆ ಸರ್. ನಾಳೆ ನಾನು ಮದುರೈನಲ್ಲಿರುತ್ತೇನೆ ಎಂದು ಜಯಂತ್ ಕೋಪದಿಂದ ಹೇಳಿ ಫೋನ್ ಕಟ್ ಮಾಡಿದನು. ಕಪಿಲನ್ ಅಣ್ಣ ಅತ್ತಿಗೆಯನ್ನು ಕರೆದುಕೊಂಡು ಮದುರೈಗೆ ಹೋಗುತ್ತೀಯಾ ಎಂದು ಕೇಳಿದನು. ಇಲ್ಲ, ಅವಳು ಇಲ್ಲಿಯೇ ಇರುತ್ತಾಳೆ, ನಮ್ಮ ತಾಯಿ ಜೊತೆ. ನಾನು ಮಾತ್ರ ಮದುರೈಗೆ ಹೋಗುತ್ತೇನೆ ಎಂದು ಜಯಂತ್ ಖಡಕ್ಕಾಗಿ ಹೇಳಿದನು. ಅದು ಸರಿಯಲ್ಲ ಅಣ್ಣ, ಹೊಸದಾಗಿ ಮದುವೆಯಾದ ಹುಡುಗಿಯನ್ನು ಬಿಟ್ಟು ಹೋಗುವುದು. ನನ್ನ ಬಗ್ಗೆ ನೀನು ಹೇಳಿಕೊಡಬೇಕಿಲ್ಲ ಕಪಿಲ್. ಇದು 1 ತಿಂಗಳ ನಾಟಕ ಮಾತ್ರ, ಮರೆತು ಬಿಟ್ಟಿಯಾ ಎಂದು ಜಯಂತ್ ಗರ್ಜಿಸಿದನು. ಕಪಿಲನ್ ಸುಮ್ಮನಾದನು. ಆದರೆ ಮನಸ್ಸಿನಲ್ಲಿ ಈ ನಾಟಕ 1 ತಿಂಗಳಿಗಿಂತ ಹೆಚ್ಚು ದಿನ ನಡೆಯುವುದಿಲ್ಲ ಅಣ್ಣ, ನೀನೇ ಈ ನಾಟಕವನ್ನು ನಿಜ ಮಾಡಿಕೊಳ್ಳುತ್ತೀಯ ಎಂದು ಅಂದುಕೊಂಡನು. ಜಯಂತ್ನ ಮನೆ, ಮೊದಲ ರಾತ್ರಿ. ಚಾಮುಂಡಿ ಬೆಟ್ಟದ ತಪ್ಪಲಿನ ದೊಡ್ಡ ಬಂಗಲೆ. ಮನೆ ಪೂರ್ತಿ ದೀಪಗಳಿಂದ ಅಲಂಕರಿಸಲಾಗಿತ್ತು. ಶ್ಯಾಮಲಾದೇವಿ ಆರತಿ ತಟ್ಟೆಯೊಂದಿಗೆ ಸೊಸೆಯನ್ನು ಸ್ವಾಗತಿಸಿದರು. ಬಾ ತಾಯಿ. ಬಲಗಾಲು ಇಟ್ಟು ಒಳಗೆ ಬಾ ಎಂದರು. ರಚನಾ ನಡುಗುತ್ತಾ ಬಲಗಾಲು ಇಟ್ಟು ಒಳಗೆ ಬಂದಳು. ಮನೆ ತುಂಬಾ ದೊಡ್ಡದು. ಮಾರ್ಬಲ್ ನೆಲ, ದೊಡ್ಡ ದೊಡ್ಡ ಫೋಟೋಗಳು. ಅವಳ ಹಳ್ಳಿಯ ಮನೆಯಲ್ಲಿ ನೆಲ ಮಣ್ಣಿನದ್ದು. ಇಲ್ಲಿ ಎಲ್ಲವೂ ಹೊಳೆಯುತ್ತಿತ್ತು. ಶ್ಯಾಮಲಾದೇವಿ ರಚನಾಳನ್ನು ಪೂಜಾ ಕೋಣೆಗೆ ಕರೆದುಕೊಂಡು ಹೋಗಿ ದೀಪ ಹಚ್ಚಿಸಿದರು. ನಂತರ ಅವಳಿಗೆ ಒಂದು ಕೋಣೆಯನ್ನು ತೋರಿಸಿದರು. ಅದು ಜಯಂತ್ನ ಕೋಣೆ. ಇದು ನಿನ್ನ ರೂಮು ಇನ್ಮೇಲೆ. ಜಯಂತ್ನ ರೂಮು ಎಂದು ಹೇಳಿ ನಗುತ್ತಾ ಹೊರಗೆ ಹೋದರು. ರಚನಾ ಕೋಣೆಯೊಳಗೆ ಹೋಗಿ ನೋಡಿದಳು. ದೊಡ್ಡ ಹಾಸಿಗೆ, ಎಸಿ, ವಾರ್ಡ್ರೋಬ್, ಲ್ಯಾಪ್ಟಾಪ್, ಬುಕ್ಸ್ ಎಲ್ಲವೂ ಅಚ್ಚುಕಟ್ಟಾಗಿ ಇತ್ತು. ಅವಳು ತನ್ನ ಚಿಕ್ಕ ಬ್ಯಾಗ್ನಿಂದ ತನ್ನ 2 ಸೀರೆಗಳನ್ನು ತೆಗೆದು ಮೂಲೆಯಲ್ಲಿ ಇಟ್ಟಳು. ಸ್ವಲ್ಪ ಹೊತ್ತಿನ ನಂತರ ಜಯಂತ್ ಕೋಣೆಗೆ ಬಂದನು. ಅವನು ಬಾಗಿಲು ತೆರೆದು ನೋಡಿದರೆ ರಚನಾ ಹಾಸಿಗೆಯ ಮೂಲೆಯಲ್ಲಿ ಗೋಡೆಗೆ ಒರಗಿ ಮೊಣಕಾಲುಗಳನ್ನು ಎದೆಗೆ ಅಂಟಿಸಿಕೊಂಡು ಕುಳಿತಿದ್ದಾಳೆ. ಅವಳ ಕಣ್ಣಲ್ಲಿ ನೀರು. ಜಯಂತ್ಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಅವನು ಒಳಗೆ ಬಂದು ಬಾಗಿಲು ಹಾಕಿದನು. ರಚನಾ ಇನ್ನಷ್ಟು ಹೆದರಿದಳು. ನೋಡು ಎಂದು ಜಯಂತ್ ಮಾತು ಶುರು ಮಾಡಿದನು. ನಾನು ಬೆಳಗ್ಗೆ ಅಡುಗೆ ಮನೆಯಲ್ಲಿ ಹೇಳಿದ್ದು ನಿನಗೆ ಕೇಳಿಸಲಿಲ್ಲ ಅಂತ ನನಗೆ ಗೊತ್ತಾಯ್ತು. ಈಗ ಹೇಳುತ್ತೇನೆ ಕೇಳು. ರಚನಾ ತಲೆ ಎತ್ತಿ ನೋಡಿದಳು. ನನಗೆ ಈ ಮದುವೆಯಲ್ಲಿ ಇಷ್ಟ ಇಲ್ಲ. ನಾನು ನನ್ನ ತಂದೆಯ ಒತ್ತಾಯಕ್ಕೆ ಈ ಮದುವೆಯಾದೆ. ನಾನು ನಿನ್ನನ್ನು ಹೆಂಡತಿಯಾಗಿ ನೋಡುವುದಿಲ್ಲ. ನಿನಗೆ 1 ತಿಂಗಳು ಸಮಯ ಕೊಡುತ್ತೇನೆ. ಈ 1 ತಿಂಗಳು ನೀನು ಈ ಮನೆಯಲ್ಲಿ ನನ್ನ ಹೆಂಡತಿಯಂತೆ ಇರು. ನನ್ನ ತಂದೆ ತಾಯಿಗೆ ಅನುಮಾನ ಬಾರದಂತೆ ನಡೆದುಕೋ. 1 ತಿಂಗಳ ನಂತರ ನಾನು ನಿನಗೆ ಮದುರೈನಲ್ಲಿ ಒಳ್ಳೆಯ ಕೆಲಸ ಕೊಡಿಸುತ್ತೇನೆ. ನೀನು ಇಂಜಿನಿಯರಿಂಗ್ ಓದಿದ್ದೀಯಾ ಅಂತೆ. ನಿನ್ನ ಯೋಗ್ಯತೆಗೆ ತಕ್ಕ ಕೆಲಸ. ಜೊತೆಗೆ ನಿನಗೆ ಇಷ್ಟವಾದ ಹುಡುಗನ ಜೊತೆ ಮದುವೆ ಮಾಡಿಸುತ್ತೇನೆ. ದುಡ್ಡು ನಾನು ಕೊಡುತ್ತೇನೆ.
ಇದಕ್ಕೆ ನೀನು ಒಪ್ಪಿಗೆ ಕೊಡುತ್ತೀಯ ಎಂದು ಜಯಂತ್ ಒಂದು ಉಸಿರಿನಲ್ಲಿ ಹೇಳಿ ಮುಗಿಸಿದನು. ರಚನಾ ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಅವಳು ಏನೂ ಹೇಳಲಿಲ್ಲ. ಏನು? ಒಪ್ಪಿಗೆಯ ಎಂದು ಜಯಂತ್ ಮತ್ತೆ ಕೇಳಿದನು. ರಚನಾ ನಿಧಾನವಾಗಿ ಎದ್ದು ನಿಂತಳು. ಅವಳ ಕೈಗಳು ನಡುಗುತ್ತಿದ್ದವು. ಅವಳು ತನ್ನ ಕೊರಳಲ್ಲಿದ್ದ ತಾಳಿಯನ್ನು ಕೈಯಲ್ಲಿ ಹಿಡಿದುಕೊಂಡಳು. ನೀವು ಬೆಳಗ್ಗೆ 1 ತಿಂಗಳು ಅಂದಾಗ ನನಗೆ ಕೇಳಿಸಲಿಲ್ಲ ನಿಜ. ಆದರೆ ಈಗ ಕೇಳಿಸಿತು ಎಂದು ತೊದಲು ಹೇಳಿದಳು. ನಾನು ನನ್ನ ಅಪ್ಪನ ಮಾನ ಉಳಿಸಲು ಈ ಮದುವೆಯಾದೆ. ನನ್ನ ಅಕ್ಕ ಓಡಿ ಹೋದಾಗ ನನ್ನ ಅಪ್ಪ ಕುಸಿದು ಬಿದ್ದಿದ್ದರು. ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯುವಾಗ ಡಾಕ್ಟರ್ ಹಾರ್ಟ್ ಅಟ್ಯಾಕ್ ಬರುವ ಹಾಗಿದೆ ಎಂದರು. ಅದಕ್ಕೆ ನಾನು ಒಪ್ಪಿಕೊಂಡೆ. ನೀವು 1 ತಿಂಗಳು ಅಂದಿದ್ದೀರಿ. ನನಗೆ 1 ತಿಂಗಳು ಬೇಡ. ನೀವು ಹೇಳಿದಾಗ ನಾನು ಹೊರಟು ಹೋಗುತ್ತೇನೆ. ಆದರೆ ದಯವಿಟ್ಟು ನನ್ನ ಅಪ್ಪನಿಗೆ ಈ ವಿಷಯ ಗೊತ್ತಾಗದಂತೆ ನೋಡಿಕೊಳ್ಳಿ. ಅವರಿಗೆ ನಾನು ಸುಖವಾಗಿದ್ದೇನೆ ಎಂದು ಅನಿಸಬೇಕು. ಈ ಮಾತು ಕೇಳಿ ಜಯಂತ್ ಒಂದು ಕ್ಷಣ ಬೆಚ್ಚಿಬಿದ್ದನು. ಅವನು ಅಂದುಕೊಂಡಿದ್ದ ಹಾಗೆ ರಚನಾ ದುಡ್ಡಿಗಾಗಿ ಮದುವೆಯಾದ ಹುಡುಗಿಯಲ್ಲ. ಅವಳು ತನ್ನ ತಂದೆಗಾಗಿ ತನ್ನ ಜೀವನವನ್ನೇ ಬಲಿ ಕೊಟ್ಟಿದ್ದಾಳೆ. ಸರಿ, ಹಾಗಾದರೆ ಡೀಲ್ ಫಿಕ್ಸ್. 1 ತಿಂಗಳು. ನೀನು ಕೆಳಗೆ ಮಲಗು. ನಾನು ಮೇಲೆ ಮಲಗುತ್ತೇನೆ ಎಂದು ಜಯಂತ್ ಹಾಸಿಗೆಯ ಮೇಲೆ ಒಂದು ದಿಂಬು ಎಸೆದನು. ರಚನಾ ಕೆಳಗೆ ಒಂದು ಚಾಪೆಯನ್ನು ಹಾಸಿಕೊಂಡು ಮಲಗಿದಳು. ಜಯಂತ್ ಲೈಟ್ ಆಫ್ ಮಾಡಿ ಹಾಸಿಗೆಯ ಮೇಲೆ ಮಲಗಿದನು. ಆದರೆ ಇಬ್ಬರಿಗೂ ನಿದ್ರೆ ಬರಲಿಲ್ಲ. ರಾತ್ರಿ 2 ಗಂಟೆಗೆ ಜಯಂತ್ಗೆ ಬಾಯಾರಿಕೆಯಾಗಿ ಎದ್ದನು. ನೀರು ಕುಡಿಯಲು ಟೇಬಲ್ ಲ್ಯಾಂಪ್ ಹಾಕಿದನು. ಕೆಳಗೆ ನೋಡಿದರೆ ರಚನಾ ಚಾಪೆಯ ಮೇಲೆ ಮಲಗಿಲ್ಲ, ನೆಲದ ಮೇಲೆ ಸೀರೆಯನ್ನೇ ಹೊದ್ದುಕೊಂಡು ಮಲಗಿದ್ದಾಳೆ. ಅವಳಿಗೆ ಚಳಿಯಾಗುತ್ತಿತ್ತು. ಜಯಂತ್ಗೆ ಏನೋ ಅನಿಸಿತು. ಅವನು ಎದ್ದು ಹೋಗಿ ತನ್ನ ವಾರ್ಡ್ರೋಬ್ನಿಂದ ಒಂದು ಹೊದಿಕೆಯನ್ನು ತೆಗೆದು ನಿಧಾನವಾಗಿ ರಚನಾ ಮೇಲೆ ಹೊದಿಸಿದನು. ರಚನಾ ನಿದ್ರೆಯಲ್ಲಿಯೂ ಅಮ್ಮ ಎಂದು ಗೊಣಗಿದಳು. ಜಯಂತ್ ಮತ್ತೆ ಹಾಸಿಗೆಯ ಮೇಲೆ ಬಂದು ಕುಳಿತನು. ತನ್ನ ಮನಸ್ಸಾಕ್ಷಿ ಮತ್ತೆ ಮಾತನಾಡಿತು. ನೋಡಿದೀಯಾ, ಎಷ್ಟು ಮುಗ್ಧ ಹುಡುಗಿ. ಇವಳನ್ನು 1 ತಿಂಗಳ ನಂತರ ಬಿಟ್ಟು ಬಿಡುತ್ತೀಯಾ? ಸುಮ್ಮನಿರು ಎಂದು ಜಯಂತ್ ಮನಸ್ಸಾಕ್ಷಿಗೆ ಹೇಳಿ ಕಣ್ಣು ಮುಚ್ಚಿಕೊಂಡನು. ಮುಂದಿನ ಬೆಳಗ್ಗೆ ಏನಾಗುತ್ತದೆ? ರಚನಾ ಈ ಮನೆಯಲ್ಲಿ ಹೇಗೆ ಹೊಂದಿಕೊಳ್ಳುತ್ತಾಳೆ? ಶ್ಯಾಮಲಾದೇವಿಗೆ ಈ 1 ತಿಂಗಳ ಒಪ್ಪಂದ ಗೊತ್ತಾಗುತ್ತದಾ? ಜಯಂತ್ ಮದುರೈಗೆ ಹೋಗುತ್ತಾನಾ? ರಚನಾಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾನಾ? ಮುಂದುವರಿಯುತ್ತದೆ.